ಇಲ್ಲಿ ಬಂದವರಿಗೆ ನಾನು ಸ್ವಲ್ಪ ಒಂದೇನೋ ಹೇಳಿದ್ರು, ನಾನು ಇದುವರೆಗೂ ಈ ಥರ ಪ್ರೋಗ್ರಾಮ್ನ ಅಟೆಂಡ್ ಮಾಡಿಲ್ಲ ಅಂತ. ಅದು ನಾನು ಅವರು ಇಲ್ಲ ಅದು ಹೇಳಲ್ಲ, ವೆರಿ ಪರ್ಸನಲ್. ಓಕೆ, ಅವರು ನಿಮ್ಮನ್ನ ಕುರಿತು, ನಿಮ್ಮ ಬಗ್ಗೆ ಮತ್ತು ನಮ್ಮ ಬಗ್ಗೆ, ನಮ್ಮ ಹೊಂದಿನ ಫ್ಯಾನ್ಸ್ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೋರ್ಕೊಳ್ತೇನೆ. ಹ್ಯಾಂಡ್ ಓವರ್ ಟು ಸಚಿನ್. ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ಇವತ್ತು ಪ್ರಶಸ್ತಿ ಪಡೆದುಕೊಂಡಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭ ಹಾರೈಕೆಗಳು ಹಾಗೂ ಅವರನ್ನು ತಿದ್ದಿ ತೀಡಿ ಶಿಲೆಯಿಂದ ತಲೆಯ ಬಲೆಯಾಗಿಸಿದ ಗುರುವಿಗೆ ಕೂಡ ಶುಭ ಹಾರೈಕೆಗಳು. ಬೆಂಗಳೂರಿನ ಫೈನ್ ಆರ್ಟ್ಸ್ ಹೆಸರಿಗೆ ತಕ್ಕ ಹಾಗೆ ಮಕ್ಕಳ ಕಲಾ ಜೀವನದಲ್ಲಿ ಒಂದು ದಾರಿ ತೋರಿಸುವ ಮುಂಗಿರಣ ಅಂತ ಆರಿಸಿ. ಒಂದು ಮಾತಿದೆ, ಗುರುಮುಖೇನ ಕಲಿತ ವಿದ್ಯೆಗೆ ಯಾವತ್ತೂ ಸರ್ವಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಗುರುವಿನ ಮೂಲಕ ಕಲಿತ ವಿದ್ಯೆ ಯಾವತ್ತು ಸರ್ವಶ್ರೇಷ್ಠವಾದದ್ದು. ನಾನು ಕೂಡ ನಿಮ್ಗಳನ್ನ ಭೇಟಿ ಮಾಡ್ತೀನಿ, ನಾನು ಕೂಡ ಚಾಕ್ಲೀಸಲ್ಲಿ ಗಾರ್ವಿಂಗ್ ಮಾಡ್ತೀನಿ, ನಾನು ಕೂಡ ಅನೇಕ ಚಿಕ್ಕ ಪುಟ್ಟದಾಗ ಮಾಡ್ತೀನಿ. ಆದರೆ ಒಂದು ವಿಪರ್ಯಾಸ, ಒಂದು ಪಶ್ಚಾತ್ತಾಪ ಅಂದರೆ ಯಾವುದೇ ಗುರುವಿನ ಮೂಲಕ ಕಲಿತದ್ದಲ್ಲ, ನನ್ನದೇ ಸ್ವಂತ ಆಸಕ್ತಿಯಿಂದ ಕಲಿತುಕೊಂಡ ವಿದ್ಯೆಗಳು. ಹಾಗಾಗಿ ನಿಮಗೆಲ್ಲ ಗುರುಮುಖೇನ ಈ ವಿದ್ಯೆಯನ್ನು ಕಲಿಯುವ, ಅದು ವಿದ್ಯಾ ಅನ್ನೋ ಹೆಸರಿನ ಗುರುವಿನ ಮೂಲಕ ಕಲಿಯುವ ಮೂಲಕ ನಿಮಗೆ ಈ ಕಲೆಯ ಪ್ರಾಪ್ತಿಯಾಗಿದೆ. ಇದನ್ನು ಮುಂದುವರಿಸಬಹುದು. ಯಾಕಂದರೆ ಕಲೆ ಅನ್ನೋದು ಒಬ್ಬ ಮನುಷ್ಯನ ವ್ಯಕ್ತಿತ್ವಕ್ಕೆ ಯಾವ ರೀತಿ ಸಹಾಯ ಮಾಡ್ತದೆ. ಯಾವುದೇ ರೀತಿ ಕಲೆ ಇರ್ಬೋದು, ಪೇಂಟಿಂಗ್ ಇರ್ಬೋದು, ಬರೆಯುವ ಕಲೆ ಇರ್ಬೋದು, ಯಾವುದೇ ರೀತಿ ಕಲೆ ಇರ್ಬೋದು. ನಾವು ಬೆಳಿಬೇಕಾಗಿ, ಈಗ ನಾನು ಬರೀತೀನಿ ಅಂತ ಹೇಳಿದ್ರು, ನನ್ನ ಬಗ್ಗೆ ಎಷ್ಟೋ ಒಳ್ಳೆ ಮಾತುಗಳನ್ನು ಆಡಿದ್ರು. ಅದಕ್ಕೆಲ್ಲ ಕಾರಣ ನಾವು ಬೆಳೆದು ಬಂದ ಪರಿಸರ. ಮಲೆನಾಡಿನಲ್ಲಿ ಹುಟ್ಟಿ ಬೆಳೆದು ಮೊದಲಿನದು ಓದುವ ಕೀಳು ಅಂದರೆ ಸ್ಕೂಲ್ ಬುಕ್ಸ್ ಓದೋದಲ್ಲ, ಸ್ಕೂಲ್ ಬುಕ್ಸ್ ಹೊರತಾಗ ಎಕ್ಸ್ಟ್ರಾ ಕರಿಕ್ಯುಲರ್ ಓದುವ ಕೀಳು, ಹಾಗೆ ಚಿತ್ರ ಬಿಡಿಸುವ ಕೀಳು, ಮಣ್ಣಿನಿಂದ ಗಣೇಶನನ್ನು ಮಾಡುವಂತಹ ಕೀಳು, ಇವೆಲ್ಲ ಇದ್ರಿಂದ ಅದು ಹಾಗೆ ಬೆಳ್ಕೊಂಡು ಬಂತು. ಅದನ್ನೇ ಬೆಳೆಸ್ಕೊಂಡು ಯಾವುದು ಗುರುಗಳನ್ನ ನಾವು ಹುಡ್ಕೊಂಡು ನಾವು ಹೋಗಲಿಲ್ಲ, ನಮ್ಗೆ ಯಾರು ಮಾರ್ಗದರ್ಶನ ಮಾಡೋದು ಸಿಗಲಿಲ್ಲ. ಅದು ಈಗ ಒಂದು ಪಶ್ಚಾತ್ತಾಪ ಆಗಿದೆ. ಯಾಕಂದ್ರೆ ನಿಮ್ಮ ವಯಸ್ಸಿನಲ್ಲಿ ನಮಗೆ ಇದರ ಅರ್ಧದಷ್ಟು ಕೂಡ ಗೊತ್ತಾಗುತ್ತೆ. ಇನ್ನೂ ಬಿಡಿಸ್ತಿದ್ವಿ, ಅದನ್ನೇ ನಾವು ಗ್ರೇಟ್ ಆರ್ಟ್ ಅಂತ ಎಲ್ಲರಿಗೂ ತೋರಿಸ್ತೀವಿ. ನೀವು ಇವತ್ತು ಮಾಡ್ತಾ ಇರೋದು ನೋಡಿ ನನಗೆ ನಿಜಕ್ಕೂ ಹೆಮ್ಮೆ ಆಗುತ್ತೆ, ಆಶ್ಚರ್ಯ ಆಗುತ್ತೆ, ಹೆಮ್ಮೆ ಆಗುತ್ತೆ. ಹಾಗಾಗಿ ನಾನು ನಿಮ್ಮ ಕೇಳ್ಕೊಳ್ಳೋದು, give yourselves a very big round of applause. ನಿಮಗೆ ನೀವು ಕೊಡ್ಕೊಳ್ತಾ ಇದ್ದೀರಾ, ಹಾಗಾಗಿ ನಾಚಿಕೆ ಪಡಬೇಡಿ. ಇನ್ನೂ ದೊಡ್ಡದಾಗಿ ಜೋರಾಗಿ 1 ನಿಮಿಷಗಳ ಕಾಲ ಚಪ್ಪಾಳೆ ನಿಮ್ಮ ಹಾಗೆ ಈ ನಿಮ್ಮ ಕಲೆಯ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಆಚೆ ಬರ್ತಾ ಇದೆ, ಗುರುತಿಸಲ್ಪಡ್ತಾ ಇದೆ ಅಂತ ಅದಕ್ಕೆ ಬಹುದೊಡ್ಡ ಕಾರಣಕರ್ತ ನೀವು ವಿದ್ಯಾರ್ಥಿ. ನಿಮ್ಮೆಲ್ಲ ಸಾಧನೆ ಪರಿಶ್ರಮದ ಹಿಂದೆ ಎಷ್ಟು ಹಾರ್ಡ್ ವರ್ಕ್ ಇದೆ, ಎಷ್ಟು ಪರಿಶ್ರಮ ಇದೆ, ಯಾವ ರೀತಿಯ ಒಂದು ಹಾದಿನ ತಾವು ಸವಿಸುತ್ತಿದ್ದೀರ, ಬಹುಶಃ ಅದು ಈ ಮಕ್ಕಳಿಗೆ ಯಾರಿಗೂ ಆಗುತ್ತೆ. ಹಾಗೆ ನೋಡಿದ್ರೆ ಇವರ ಹಾದಿ ನಿಮ್ಮಂತಹ ಗುರುಗಳಿರೋದ್ರಿಂದ ಸ್ವಲ್ಪ ಸುಗಮ. ಅಂದ್ರೆ ಗುಡ್ಡ ಕಡ್ಡು ದಾರಿ ಮಾಡಿಕೊಟ್ಟಾಗ ಅದರಲ್ಲಿ ನಡೆಯೋದು ಸುಲಭ, ಅದರಲ್ಲಿ ಕಲ್ಲುಗಳು ಇರ್ಬೋದು, ಆದರೆ ಅದನ್ನ ಅರ್ಥಕೊಂಡು ನಡಿಬೇಕು. ನಿಮ್ಮಿಂದ ಇನ್ನಷ್ಟು ಮಕ್ಕಳು, ನಿಮ್ಮಿಂದ ಅಟ್ಲೀಸ್ಟ್ ಒಂದು 2 ಮಕ್ಕಳು ಈ ಕಲೆಯನ್ನ ಕಲಿಯುವ ಹಾಗಾಗಬೇಕು. ಸೊ ವಾಟ್ ಐ ವಾಂಟ್ ರಿಕ್ವೆಸ್ಟ್ ಆಲ್ ಆಫ್ ಯು ಈಸ್ ಟ್ರೈ ಟು ಟೀಚ್ ಅಟ್ಲೀಸ್ಟ್ 2 kids, ಇಫ್ ನಾಟ್ ಫಾರ್ಮಲಿ ಗೈಡ್ ಮಾಡಿ. ಯಾರಾದ್ರೂ ಡ್ರಾಯಿಂಗ್ ಮಾಡ್ತಾ ಇರೋ ಕಂಡಾಗ ಅವ್ರಿಗೆ ಸ್ವಲ್ಪ ಫಾರ್ಮಲ್ ಆಗಲ್ಲ, ಫ್ರೆಂಡ್ಲಿ ಆಗಿ ಒಂದು ಅಕ್ಕರೆಯಿಂದ, ಒಂದು ಅಫೆಕ್ಷನ್ ಇಂದ ಗೈಡ್ ಮಾಡಿ. ಹಾಗೆ ಅವರು ತಕ್ಕ ವಯಸ್ಸಿಗೆ ಬಂದಾಗ ಅವರಿಗೆ ಇದರಲ್ಲಿ ಆಸಕ್ತಿ ಇದ್ದರೆ ವಿದ್ಯಾ ಮೇಡಮ್ ಆಗಲಿ ಅಥವಾ ಯಾವುದೇ ಇಂತಹ ಗುರುಗಳಂತ ಅವರನ್ನು ಹೋಗಿ ಕಲಿಯೋದಕ್ಕೆ ಒಂದು ಸ್ಫೂರ್ತಿ ನೀಡಿ. ಇದಕ್ಕಿಂತ ಜಾಸ್ತಿ ಬಹುಶಃ ನಾನು ಮಾತಾಡ್ತಾ ಇದ್ದರೆ ಭಾಷಣ ಮಾಡಬೇಕಾಗುತ್ತೆ, ಅದು ನನಗೂ ಇಷ್ಟ ಇಲ್ಲ. ಇವತ್ತು ನಿಮ್ಮ ದಿನ, ನಿಮ್ಮ ದಿನವನ್ನು ನಾವೆಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡೋಣ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ನನ್ನ ಕರೆದು. ಇದೊಂದು ನನಗೆ ದೊಡ್ಡ ಗೌರವ, ನಿಮ್ಮೆಲ್ಲರಿಗಿಂತ ನನಗೆ ದೊಡ್ಡ ಗೌರವ ಇದೆ.
ಹಾಗಾಗಿ ಈ ದಿನವನ್ನು ನಾನು ಯಾವತ್ತೂ ನೆನಪಿಡ್ತೇನೆ. ಥ್ಯಾಂಕ್ ಯು ಸರ್. ಇವತ್ತಿನ ನೆನಪಿಗಾಗಿ ನನ್ನ ಮೊದಲ ಕಾದಂಬರಿ ಪುನರ್ನವರ ಒಂದು ಕೃತಿಯನ್ನು ನಿಮಗೋಸ್ಕರ ಇದರ ಕವರ್ ಪೇಜ್. This is actually the printer ceremony. This is a one-line drawing which is done by me. It's a one-line drawing. ಅದು ಇದರಲ್ಲಿ ಕೂಡ ಕೆಲವು ಇದು ಮಹಾಭಾರತಕ್ಕೆ ಸಂಬಂಧಪಟ್ಟ ಕಥೆ. ಹಾಗಾಗಿ ಇದರಲ್ಲಿ ಕೆಲವೊಂದು ಇಮೇಜಸ್ ಇವೆ. ಇದನ್ನು ಕೂಡ ನಾನೇ ಸ್ಕೆಚ್ ಮಾಡಿದ್ದೀನಿ, ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಪ್ರತಿಯೊಂದು ಅಧ್ಯಾಯಕ್ಕೂ ಒಂದು ಸ್ಕೆಚ್ ತರದ, ನಾಟ್ ವೆರಿ ಡಿಫೈನ್ಡ್, ಬಟ್ ಒಂದು ಸ್ಕೆಚ್ ತರದ ಒಂದು ಚಿತ್ರ ಇದೆ. ಹಾಗಾಗಿ ಇದನ್ನ ತಮಗೆ ನಾನು ಗೌರವಪೂರ್ವಕವಾಗಿ ಸಮರ್ಪಿಸ್ತಾ ಇದ್ದೀನಿ. ಇಷ್ಟೇ, ಇನ್ನು ಜಾಸ್ತಿ ಹೇಳೋದೇನಿಲ್ಲ. ಶುಭಾಶಯಗಳು ತಮಗೂ ಕೂಡ, ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ. ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ಯು. ವಿಶ್ ಯು ಆಲ್ ದಿ ಬೆಸ್ಟ್. ಅನಂತ ಧನ್ಯವಾದಗಳು. ಇದು ನನಗೆ ಅಪ್ಪ ಅಮ್ಮ ಯಾವಾಗ ವಿದ್ಯಾ ಅಂತ ಹೆಸರಿಟ್ಟರು, ಬರೀ ಪುಸ್ತಕಗಳ ಸಾಲಿ, ಯಾವ ಕಬರ್ಡ್ ತೆಗೆದ್ರು ಬರೀ ಪುಸ್ತಕಗಳೇ ಸಿಗುತ್ತೆ. ಅದಕ್ಕೊಂದು ಜೋಡಣೆ ಇದು ಪುನಃ. ಥ್ಯಾಂಕ್ ಯು ಸೋ ಮಚ್ ಸಚಿನ್ ಸರ್ ಫಾರ್ ಗಿವಿಂಗ್ ಮೀ ದಿಸ್ ಆನರ್. ಈಗ ಇವರು ನನಗೆ ಇದು ರಿಟರ್ನ್ ಅಂತಲ್ಲ. ಥ್ಯಾಂಕ್ ಯು ಸೋ ಮಚ್. ಶೋ ದಿಸ್. ನಮ್ಮಲ್ಲಿ ಬಂದು ಇಷ್ಟು ಬ್ಯುಸಿ ಶೆಡ್ಯೂಲ್ ಇದ್ರೂ ಕೂಡ ಅವರು ತುಂಬ ಪಾಡ್ಕಾಸ್ಟ್ಗಳು ಮಾಡ್ತಾರೆ. ಅವರ ಲಿಂಕನ್ನು ನಾನು ಕಳಿಸ್ಕೊಡ್ತೀನಿ, ಗ್ರೂಪಲ್ಲಿ ಯು ಕ್ಯಾನ್ ವಾಚ್ ಇಟ್. ಆ್ಯಂಡ್ ಇನ್ನೊಂದು ನಾನು ಅವರನ್ನು ಹೇಳೋದಂದರೆ, ಅವರ ಧ್ವನಿ ಮತ್ತೊಬ್ಬರ ದೇಹದಲ್ಲಿ ಪರಕಾಯ ಪ್ರವೇಶ ಮಾಡಿ ಅವರನ್ನು ಮತ್ತೆ ಇಲ್ಲಿ ತಂದು ನಿಲ್ಲಿಸ್ತಾರೆ. ಅದರಲ್ಲಿ ಅಣ್ಣವರನ್ನ ಮಾಡೋದು ಒಂದೇ ಒಂದು, ಜಾಸ್ತಿ ನಾನು ಹೇಳೋದಿಲ್ಲ. ಅವ್ರದ್ದು ಒಂದು ಧ್ವನಿ ಕೇಳಿ ಅವರನ್ನ ನಾವು ದಿಸ್ ಹ್ಯಾಸ್ ಟು ಬಿ, ಪ್ಲೀಸ್. ಮಗನೂ ಕೂಡ ಅದೇ ನಿಮ್ಮ ಕೆಟಗರಿ ಅವರೇ. ಹಾಗಾದ್ರೆ ಅವರು ಮಾಡಿದ್ರೆ ಚೆನ್ನಾಗಿರುತ್ತೆ. ಅದು ದಯವಿಟ್ಟು ಯಾವುದೇ ಧ್ವನಿಯನ್ನ ಅನುಕರಿಸೋದಿಲ್ಲ, ಬಟ್ ಅದನ್ನ ಎಂಜಾಯ್ ಮಾಡುವ. ಯಾಕಂದ್ರೆ ಇಲ್ಲಿ ಇಷ್ಟೊಂದು ಟ್ಯಾಲೆಂಟ್ ಅನ್ನ ಮಕ್ಕಳು ತೋರಿಸಿದ್ರು ನೀವು ಬರೋದಕ್ಕೆ ಮುಂಚೆ. ನೀವು ಈಗ ಅವರನ್ನ ಒಂದು ಸಣ್ಣ ಅಣ್ಣವರನ್ನ ಜೀವಂತ ಕರೆಸಿ ನಿಲ್ಲಿಸಿ ಅಂತ ನಾನು ಹೇಳ್ಕೊಳ್ತೇನೆ, ಪ್ಲೀಸ್. ಅವರ ಕಾಲ ಊರಿಗೂ ನಾವು ಸಂಬಂಧ. ಹಾಗಾಗಿ ಅವರ ಧ್ವನಿಯನ್ನ ಅನುಕರಿಸೋದು ಅಂದ್ರೆ ನಮ್ಮನ್ನು ನಾವು ಗೌರವಿಸೋಣ. ಹಾಗೆ ಅದು ಕೂಡ ಅವರ ಧ್ವನಿ ಅದ್ಭುತವಾದ ಕೆಲಸ ಕಂಡ ಗೆಳೆಯರಿಗೆ ಮಾಡ್ತಿರೋದು. ನೀವು ಇಂಥ ಮಾಹಿತಿ ಕೊಟ್ಟರೆ ನಮ್ಮಲ್ಲಿರೋ ಅಣ್ಣ ತಮ್ಮ ಎಲ್ಲರೂ ಓಡೋಗ್ತಾರೆ. ಹಾಗಾಗಿ ಬಹಳ ಸಂತೋಷ ಆಗುತ್ತೆ, ಬಹಳ ಸಂತೋಷ ಆಗುತ್ತೆ. ನಿಮಗೆ ದೇವರುಗಳ ಎದುರುಗಡೆ ಬಂದು ಮಾತನಾಡೋದು ಬಹಳ ಸಂತೋಷ. ಇನ್ನೂ ತುಂಬ ಮಾಡ್ತಾರೆ. ಇವತ್ತು ನಾಚಿಕೆ ಮಾಡ್ಕೊಂಡು ನಿಮ್ಮ ಮುಂದೆ. ದಟ್ಸ್ ಫೈನ್. ಥ್ಯಾಂಕ್ ಯು ಸೋ ಮಚ್ ಸಚಿನ್. ಈಗ ನಮ್ಮ